ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಶುಕ್ರವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ನಲ್ಲಿ ಭಾರಿ ಬದಲಾವಣೆ ಆಗಿದೆ. ಆ ಬದಲಾವಣೆ ಹೇಗಾಗಿದೆ, ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಡೇಂಜರ್ ಝೋನ್ ನಲ್ಲಿ ಇರೋದು ಯಾರು ಅಂತ ಮಾತಾಡೋಣ. ಮುಖ್ಯವಾಗಿ ಈ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ ಅನ್ನ ಮಾಳು ನಾಮಿನೇಟ್ ಮಾಡಿದ್ದು ತಪ್ಪೇ ಇಲ್ಲ ಅಂತ ಅನಿಸ್ತಾ ಇತ್ತು. ಮೊದಲೇ ಸಲ ಯೋಚನೆ ಮಾಡಿದಾಗ ಮಾಳು ಅವರು ನಾಮಿನೇಟ್ ಮಾಡಿ ತಪ್ಪು ಮಾಡಿದ್ರಪ್ಪ ಅನಿಸ್ತಾ ಇತ್ತು. ಬಟ್ ಈ ವಾರ ಎಲ್ಲ ಟಾಸ್ಕ್ ಎಲ್ಲ ನೋಡಿದಾಗ, ನಿನ್ನೆ ಡಿಸ್ಕಸ್ ಮಾಡಿ ಕಳಪೆ ಕೊಟ್ಟಾಗ ಅನ್ಸಿದ್ದೇನು ಗೊತ್ತಾ, ಕರೆಕ್ಟ್ ಆಗಿ ಮಾಡಿದ್ರೆ ತಪ್ಪೇ ಇಲ್ಲ ಗುರು ಅನ್ನೋ ರೀತಿ ಅನಿಸ್ತಾ ಇತ್ತು. ಎಲ್ಲ ಆದ್ಮೇಲೆ ಈ ಸಿಚುವೇಶನ್ ಎಲ್ಲ ವೀಕ್ಷಕರೆಲ್ಲ ಗಮನಿಸಿ, ಮತ್ತೆ ಯಾರಿಗೆಲ್ಲ ವೋಟ್ ಮಾಡಿದ್ರು, ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಡೇಂಜರ್ ಝೋನ್ ನಲ್ಲಿ ಇರೋದು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದೊಂದು ಸತ್ಯ, ರಕ್ಷಿತ್ ಅವರ ಇನಾಮಿನೆಸ್ ಯಾರು ಟಚ್ ಮಾಡಕ್ಕೆ ಆಗಲ್ಲ ಗುರು, ಆ ರೀತಿ ಎಲ್ಲ ಓಟ್ಸ್ ಬರ್ತಾ ಇದೆ. ನಂಬರ್ 1 ಸ್ಥಾನದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಇದ್ದಾರೆ. ಏನ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಅವೆಲ್ಲ ಜನರು ಮನಸ್ಸಿಗೆ ತಗೊಂಡಿಲ್ಲ, ಆರಾಮಾಗಿ ಓಟ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತಗ್ಗೇದೇಲೆ ಅನ್ನೋ ಸ್ಥಿತಿಯಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ರಕ್ಷಿತಾಗೆ ಫಸ್ಟ್ ಪ್ಲೇಸ್ ರಕ್ಷಿತ್ ಅವರು ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಂತ ತಗೊಂಡಾಗ ಇನಾಮಿನಸ್ ಅಂತ ಹೇಳ್ಬೋದು. ತುಂಬಾ ಓಟು ಒಳ್ಳೆ ರೀತಿಯಿಂದ ಬರ್ತಾ ಇದೆ ನಮ್ಮ ರಘು ಅವರಿಗೆ ಅಂತ ಹೇಳ್ಬೋದು. ಆಕ್ಚುಲಿ ಸ್ವಲ್ಪ ರಕ್ಷಿತಾಗೆ ಮಿಕ್ಸ್ಡ್ ಆಗಿ ಬಂದ್ರು ಕೂಡ ರಘು ಅವ್ರಿಗೆ ಮಾತ್ರ ಎಲ್ಲೂ ಕಪ್ಪಿ ಚುಕ್ಕೆ ಇಲ್ದೇನೆ ಅವ್ರ ಆಟ ನೋಡಿ, ಅವ್ರ ಮಾತು ನೋಡಿ, ಅವ್ರ ವ್ಯಕ್ತಿತ್ವ ನೋಡಿ, ನಡೆ ನುಡಿ ಮಾತು ಎಲ್ಲ ಸೇರಿ ಕನ್ಕ್ಲೂಡ್ ಆಗಿ ಏನ್ ಹೇಳ್ತೀನಿ ನೋಡಿ, ಕನ್ಕ್ಲೂಷನ್ ಬಂದು ತುಂಬಾ ನಿಯತ್ತಿಂದ ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಘು ಅವರಿಗೆ. ಆ ರೀತಿ ಓಟ್ ಬರ್ತಾ ಇದೆ. ಫಸ್ಟ್ ಪ್ಲೇಸ್ ರಕ್ಷಿತಾ, ಸೆಕೆಂಡ್ ಪ್ಲೇಸ್ ರಘು. ಥರ್ಡ್ ಅಂತ ಬಂದಾಗ ತುಂಬಾ ಒಂದು ಇದಾಗ್ತಾ ಇತ್ತು, ಡಿಸ್ಕಸ್ ಆಗ್ತಾ ಇತ್ತು. ನಾನು ಮೊದಲೇದಾಗಿ ಅಶ್ವಿನಿ ಗೌಡ ಹೆಸರು ಹೇಳಿದ್ದೆ ಮೊನ್ನೆ, ಈಗಲೂ ಅವ್ರ ಹೆಸರು ಇದೆಯಾ ಅಂದ್ರೆ ಸ್ವಲ್ಪ ಎಡವಟ್ಟು ಆಗ್ತಾ ಇದೆ ಇಲ್ಲಿ. ರಾಶಿಕಾ ಮತ್ತು ನಮ್ಮ ಅಶ್ವಿನಿ ಗೌಡ ಇಬ್ರು ಸಖತ್ತಾಗಿ ಫೈಟ್ ಕೊಡ್ತಾ ಇದಾರೆ ಥರ್ಡ್ ಪ್ಲೇಸ್ಗೆ. ಬಟ್ ಅಶ್ವಿನಿ ಗೌಡ ಥರ್ಡ್ ಪ್ಲೇಸ್ ಇದ್ದಾರೆ. ಫೋರ್ತ್ ಅಂತ ತಗೊಂಡಾಗ ನಮ್ಮ ರಾಶಿಕಾ ಶೆಟ್ಟಿ ಇದ್ದಾರೆ ಫೋರ್ತ್ ಪ್ಲೇಸ್ ಅಲ್ಲಿ. ಫಿಫ್ತ್ ಅಂತ ತಗೊಂಡಾಗ ನಾನು ಮೊನ್ನೆ ಒಂದು ಬೇರೆ ಹೆಸರು ತಗೊಂಡಿದ್ದೆ, ಬಟ್ ಈಗೆಲ್ಲ ತುಂಬಾ ಚೇಂಜಸ್ ಆಗಿದೆ. ಯಾಕೆ ಅಂದ್ರೆ ಫಸ್ಟ್ ಪ್ಲೇಸ್ ರಕ್ಷಿತಾ, ಸೆಕೆಂಡ್ ಪ್ಲೇಸ್ ರಘು, ಥರ್ಡ್ ಪ್ಲೇಸ್ ಅಶ್ವಿನಿ ಗೌಡ, ಫೋರ್ತ್ ಬಂದ್ಬಿಟ್ಟು ನಮ್ಮ ರಾಶಿಕಾ ಶೆಟ್ಟಿ, ಫಿಫ್ತ್ ಬಂದ್ಬಿಟ್ಟು ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರಿಗೆ ತುಂಬಾ ಕೂಡ ಬರ್ತಾ ಇದೆ, ಮಿಕ್ಸ್ಡ್ ಆಗಿ ಬರ್ತಾ ಇದೆ, ಸ್ವಲ್ಪ ಹಾಗೆ ಹೀಗೆ ಆಗ್ತಾ ಇದೆ. ಬಟ್ ನಿನ್ನೆ ಎಪಿಸೋಡ್ ಮೇಲೆ ತುಂಬಾ ಡೌನ್ ಆಗಿದೆ. ಧ್ರುವಂತ್ ಅವರೇ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಫಿಫ್ತ್ ಪ್ಲೇಸ್ ಅಲ್ಲಿ ಜಾನ್ವಿ ಇದಾರೆ, ಸಿಕ್ಸ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸುಧೀರ್ ಇದಾರೆ. ಬಾಟಮ್ 2 ಅಂತ ಬಂದಾಗ ಧ್ರುವಂತ್ ನಮ್ಮ ರಿಷಾ ಗೌಡ ಇದ್ದಾರೆ. ಇದರಲ್ಲಿ ಟಾಪ್ 4 ಅಂತ ತಗೊಂಡಾಗ ರಕ್ಷಿತಾ, ರಘು, ಅಶ್ವಿನಿ, ರಾಶಿಕಾ ಇದ್ದಾರೆ. ಬಾಟಮ್ 4 ಅಂತ ತಗೊಂಡಾಗ ಜಾಹ್ನವಿ, ಸುಧೀರ್, ಧ್ರುವಂತ್, ನಮ್ಮ ರಿಷಾ ಗೌಡ, ಇಷ್ಟೇ ಜನ ಈ ರೀತಿ ಸ್ಥಾನದಲ್ಲಿದ್ದಾರೆ. ಡೇಂಜರ್ ಝೋನ್ ಅಲ್ಲಿ ಇರೋದು ಮೂವರು, ಧ್ರುವಂತ್, ರಿಷಾ, ಸುಧೀರ್. ಈ ಮೂವರಲ್ಲಿ ನಾಳೆ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗ್ಬೋದು. ನನ್ನ ಪ್ರಿಡಿಕ್ಷನ್ ಏನಂದ್ರೆ ಈ ವಾರ ರಿಷಾ ಗೌಡ ಹೆಲ್ಮೆಟ್ ಆಗ್ಬೋದು ಅಂತ ಹೇಳ್ಬೋದು. ಈ ರೀತಿ ಇತ್ತು ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ. ತುಂಬಾ ಜನ ತುಂಬಾ ಅವಾಯ್ಡ್ ಆಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ ವೋಟ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಮಧ್ಯರಾತ್ರಿ ನೋಡಿದಾಗ ಈ ರೀತಿ ಇತ್ತು ಅದು ಲೈವ್ ವೋಟಿಂಗ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಇದು ಕೇವಲ ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.